ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಆರೋಪ ಕೇಳಬರ್ತಾ ಇರುವಂಥದ್ದು, ಪರಾವಿರೋಧ ಚರ್ಚೆ ಆಗ್ತಾ ಇರುವಂಥದ್ದು. ಇದೇ ವಿಚಾರವನ್ನು, ಧರ್ಮ ಯುದ್ಧವನ್ನೇ ಪ್ರತಿಪಕ್ಷವಾದಂಥ ಬಿಜೆಪಿ ಇದೀಗ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ತಯಾರಿ ನಡೆಸ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಕೇಳಬರ್ತಾ ಇರುವ ಆರೋಪವನ್ನೇ, ಧರ್ಮಯುದ್ಧವನ್ನೇ ಅಸ್ತ್ರ ಮಾಡಿಕೊಳ್ತಾ ಇದೆಯಾ ಬಿಜೆಪಿ. ಬಿಜೆಪಿಯಿಂದ ಒಂದು ವಾರ ನಿರಂತರವಾದಂಥ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಹೆಸರಿನಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಭಟಿಸೋದಕ್ಕೆ ಬಿಜೆಪಿ ನಿರ್ಧಾರವನ್ನು ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಹೋರಾಟದ ರೂಪರೇಷೆ ತಯಾರಿ ಆಗ್ತಾ ಇದೆಯಂತೆ. ಧರ್ಮಸ್ಥಳದ ವಿರುದ್ಧ ಕೇಳಿಬರ್ತಾ ಇರುವಂತಹ ಷಡ್ಯಂತ್ರದ ಆರೋಪವನ್ನೇ, ಈ ಒಂದು ಧರ್ಮಯುದ್ಧವನ್ನೇ ಇವರು ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ತೆಗೆದುಕೊಳ್ಳೋದಕ್ಕೆ ಪ್ರತಿಪಕ್ಷವಾದಂಥ ಬಿಜೆಪಿ ತಯಾರಿ ನಡೆಸ್ಕೊಳ್ತಾ ಇದೆ ಅನ್ನುವಂಥ ವಿಚಾರ ಚರ್ಚೆಯಾಗ್ತಾ ಇದೆ. ಅಸ್ತ್ರ ಮಾಡಿಕೊಳ್ಳೋದಕ್ಕೆ, ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಅನ್ನುವಂಥ ಹೆಸರಿನಲ್ಲಿ ಇವರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಏನು ಮೊನ್ನೆ ಇವರು ಬಿಜೆಪಿ ನಿಯೋಗ ಹೋಗಿ ಧರ್ಮಸ್ಥಳಕ್ಕೆ ಚಲೋ ಅನ್ನುವಂಥ ಒಂದು ಯಾತ್ರೆಯನ್ನು ಮಾಡಿ ಕಾರುಗಳಲ್ಲಿ ಹೋಗ್ಕೊಂಡು ಎಲ್ಲರೂ ಕೂಡ ಧರ್ಮಾಧಿಕಾರಿಯನ್ನು, ಖಾವಂದರನ್ನು ಭೇಟಿಯಾಗಿ ಒಂದು ರೀತಿಯಲ್ಲಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ, ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಪರವಾಗಿದ್ದೇವೆ, ಧರ್ಮದ ಪರವಾಗಿದ್ದೇವೆ, ಬಿಜೆಪಿ ಅನ್ನುವಂಥದ್ದನ್ನು ಪ್ರೂವ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಖುದ್ದು ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ಲ ನಾಯಕರು ಹೋಗಿದ್ರು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಕೆರಳಿಕೆಂಡವಾಗಿದ್ದಾರೆ ಹಿಂದೂ ಸಂಘಟನೆ ಹೋರಾಟಗಾರರು. ಯೂಟ್ಯೂಬರ್ರಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವಾಗ್ತಾ ಇದೆ. ಹಿಂದೂ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ವ್ಯವಸ್ಥಿತವಾದಂಥ ಪಿತೂರಿ ನಡೀತಾ ಇದೆ. ಷಡ್ಯಂತ್ರದ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಡಿಸಿಗೆ ಮನವಿ ಮಾಡ್ತಾ ಇದ್ದಾರೆ. ಅನಾಮಿಕನ ಹೇಳಿಕೆಯ ಮೇಲೆ ತನಿಖೆ ಆದರೂ ಸತ್ಯ ಹೊರಬಂದಿಲ್ಲ. ಧರ್ಮಸ್ಥಳ ಅಪಪ್ರಚಾರದ ಬಗ್ಗೆ SIT ತನಿಖೆ ಆಗಬೇಕು ಅಂತ ಅವರ ಆಗ್ರಹ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೆ ಹೋರಾಟಗಾರರು ಮನವಿ ಕೊಟ್ಟಿದ್ದಾರೆ. ಅಪಪ್ರಚಾರ ಮಾಡ್ತಾ ಇರೋರಿಗೆ ಧರ್ಮಸ್ಥಳದ ವಿರುದ್ಧ ಬಿಗ್ ಶಾಕ್ ಎದುರಾಗುತ್ತೆ. ಒಂದು ರೀತಿಯಲ್ಲಿ ಯೂಟ್ಯೂಬರ್ಗಳು ದಿನಂಪ್ರತಿ ಒಂದೊಂದು ವಿಚಾರವನ್ನು ಅವರಿಗೆ ಇಷ್ಟ ಬಂದ ಹಾಗೆ, ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇವರುಗಳ ಅಪಪ್ರಚಾರ ವಿರುದ್ಧ, ಯೂಟ್ಯೂಬರ್ಗಳ ವಿರುದ್ಧ ಹಿಂದೂ ಸಂಘಟನೆ ಹೋರಾಟಗಾರರು ಕೆರಳಿಕೆಂಡವಾಗಿದೆ. ಈ ವಿಷಯದಲ್ಲಿ ರಚನೆ ಮಾಡಿದರೆ ಕರ್ನಾಟಕ ಮತ್ತೆ ಯುವ ಬ್ರಿಗೇಡ್ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ನಮ್ಮ ಕೋಟ್ಯಾಂತರ ಹಿಂದೂಗಳ ಶ್ರದ್ಧಾ ಕೇಂದ್ರವಾದಂತಹ ಧರ್ಮಸ್ಥಳದಲ್ಲಿ ಇವತ್ತು ವ್ಯವಸ್ಥಿತವಾಗಿ ಪಿತೂರಿ ಮೂಲಕ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡ್ತಾ ಇದ್ದಾರೆ. ಅಂದ್ರೆ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಸಾಮ್ಯವಾದಿಗಳು ಈ ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಹಾಗಾಗಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡ್ತಿದ್ದಾರೆ. ಅಂದ್ರೆ ವ್ಯವಸ್ಥಿತವಾಗಿ ಇದರಲ್ಲಿ ಒಂದು ಪಿತೂರಿ ಇದೆ. ಹಾಗಾಗಿ ಈ ಒಂದು ಪ್ರಕರಣ ಏನಿದೆ ಅತ್ಯಂತ ಗಂಭೀರವಾಗಿದೆ. ಈ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರ ವಿಶೇಷವಾಗಿ ಕ್ರಮ ಕೈಗೊಳ್ಳಬೇಕು. ಹೇಗೆ SITಯನ್ನ ಈ ವಿಷಯದಲ್ಲಿ ರಚನೆ ಮಾಡಿದರೆ, ಈ ಧಾರ್ಮಿಕ ಕ್ಷೇತ್ರಗಳ ಷಡ್ಯಂತ್ರದ ವಿಚಾರದಲ್ಲಿ SIT ತನಿಖೆ ಆಗಬೇಕಾಗಿದೆ. ಇವತ್ತು ಯಾವ ರೀತಿಯಲ್ಲಿ ಸುಳ್ಳನ್ನು ಹೇಳ್ತಾ ಇದ್ದಾರೆ, ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇವತ್ತು ದೇವಸ್ಥಾನಗಳಲ್ಲಿ ನೂರಾರು ಶವಗಳು ಸಿಕ್ಕಿದೆ, JCB ಮೂಲಕ ತೆಗಿತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋದ್ರೆ ಮಹಿಳೆಯರು ಹೋಗಬೇಡಿ, ಅವ್ರ ಮೇಲೆ ಅತ್ಯಾಚಾರ ಆಗುತ್ತೆ. ಈ ರೀತಿಯಲ್ಲಿ ಇವತ್ತು ಜರ್ಮನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ವಾಷಿಂಗ್ಟನ್ ಪೋಸ್ಟ್ ಇರ್ಬೋದು, ಚೈನಾ ಇರ್ಬೋದು, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇವತ್ತು ಈ ರೀತಿ ನ್ಯೂಸ್ಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಈ ಪ್ರಕರಣವನ್ನ ಇದನ್ನ ಗಮನಿಸಿದಾಗ ಒಂದು ಅರ್ಬನ್ ನಕ್ಸಲ್, ಒಂದು ಹಿಂದೂ ವಿರೋಧಿ ಎಕೋಸಿಸ್ಟಮ್ ಇದರಲ್ಲಿ ವರ್ಕ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಸುಳ್ಳು ರೀತಿಯಲ್ಲಿ ಇವತ್ತು ಯೂಟ್ಯೂಬರ್ಸ್ಗಳಿರ್ಬೋದು ಅಥವಾ ಇವತ್ತು ಅನನ್ಯ ಭಟ್ ಅಂತ ಒಂದು ಫೇಕ್ ಸ್ಟೋರಿಯನ್ನ ಕ್ರಿಯೇಟ್ ಮಾಡಿದ್ದ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವಂಥದ್ದು. ಇದರ ಹಿಂದೆ ಈಗಾಗಲೇ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳಿದರೆ ಇದೊಂದು ಷಡ್ಯಂತ್ರ ಅಂತೇಳಿ. ಅದೇ ರೀತಿಯಲ್ಲಿ ಅಲ್ಲಿನ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ಇದರಲ್ಲಿ ನಾವು ಎಡಪಂಥೀಯರ ಒತ್ತಡಕ್ಕೆ ಮಣಿದು ನಾವು ಇದನ್ನು ಮಾಡ್ತಾ ಇದ್ದೇವೆ ಅಂತೇಳಿ. ಅದೇ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಒಬ್ಬರು ಮಾಜಿ ಸಂಸದರು ಹೇಳಿದ್ದಾರೆ, ಇದ್ರ ಹಿಂದೆ ಒಬ್ಬ ಕೇರಳದ ಸಿಂಥಿಲ್ ಅಂತೇಳಿ ಒಬ್ಬ ಶಾಸಕರಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಅಂತಾರಾಷ್ಟ್ರೀಯ ಫಂಡಿಂಗ್ ಈ ಒಂದು ದೇವಸ್ಥಾನವನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ನಾವು ಎಲ್ಲಿಯೂ ಓಡಿ ಹೋಗಿಲ್ಲ, ಇಲ್ಲೇ ಇದ್ದೀವಿ. ಧರ್ಮಸ್ಥಳದ ಪಾಂಗಳದಲ್ಲೇ ಕುಳಿತು ಧ್ವನಿ ಎತ್ತಿದ್ದೇವೆ. ಅಶ್ವವೇಗ ನ್ಯೂಸ್ಗೆ ಗಿರೀಶ್ ಮಟ್ಟಣ್ಣನವರು ಹೇಳಿಕೆ ಕೊಟ್ಟಿದ್ದಾರೆ. ಸೌಜನ್ಯ ಕೇಸ್ ಬಗ್ಗೆ ಮಾತನಾಡುವವರು ನಮ್ಮ ಆತ್ಮೀಯರೇ. ಧರ್ಮಾಧಿಕಾರಿ ಕಡೆಯವರು ನಮಗೆ ಬೆದರಿಕೆ ಹಾಕ್ತಾರೆ. ನಾವು ಈ ಧರ್ಮಸ್ಥಳ ಕ್ಷೇತ್ರದ ಪರವಾಗಿಯೇ ಇದ್ದೇವೆ. ಕ್ಷೇತ್ರದ ಗುತ್ತಿಗೆ ಹಿಡಿದವರ ವಿರುದ್ಧ ಮಾತನಾಡ್ತೇವೆ. ನಾವು ಎಲ್ಲಿಯೂ ಓಡಿ ಹೋಗಿಲ್ಲ ಅಂತ ಗಿರೀಶ್ ಮಟ್ಟಣ್ಣನವರು ಅಶ್ವವೇಗ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಅದು ಮತ್ತೆ ನೀವು ಒಂದೊಂದೇ ಪೋಣಿಸ್ತಾ ಇದ್ದೀರಿ. ಆ ಭೀಮನ ಬಗ್ಗೆ ಏನಿದೆ,
ಯಾವುದೇ ರಹಸ್ಯಗಳನ್ನು ನಾನು ಇಟ್ಕೊಳ್ಳಲ್ಲ. ಆದರೆ ಅದನ್ನ ಹೇಳಬೇಕು ಅಂತ ಹೇಳಿದ್ರೆ ಅದರದೇ ಆದಂತ ಸಮಯ ಸಂದರ್ಭ ಬಂದಾಗ ಹೇಳಬೇಕು. ಎಲ್ಲ ಮುಗಿದು ಬಿಡ್ತಾ ಈಗ. ಇನ್ನು 20 ದಿನ ಆಯ್ತು, 15ರಿಂದ 20 ದಿನ ಆಯ್ತು. ನೀವೇ ತಂದ್ರಿ. ಎಕ್ಸಾಕ್ಟ್ಲಿ ಸಮೀರ್ ಪ್ರಕರಣ ಆದಾಗೂ ಕೂಡ ಸಮೀರನ್ನು ನೀವೇ ತಗೊಂಡು ಬಂದ್ಬಿಟ್ರಿ, ನೀವೇ ಸೃಷ್ಟಿ ಮಾಡಿದ್ರಿ ಅಂತ ಹೇಳಿದ್ರು. ಹೌದಾ? ಸೌಜನ್ಯ ವಿಷಯದ ಬಗ್ಗೆ ಯಾರು ಮಾಡ್ತಾರೆ ಅವರೆಲ್ಲರೂ ನಮ್ಗೆ ಆತ್ಮೀಯರೇ. ಹೌದಾ? ಈ ವ್ಯಕ್ತಿನೂ ಕೂಡ ಇಲ್ಲಿ ನಡ್ತಕ್ಕಂತಹ ನೂರಾರು ಅನಾಚಾರಗಳನ್ನ ಅವನು ಹೇಳಿದಾನೆ. ಅವನು ಕೋರ್ಟಿಗೆ ಬಂದು ಹೇಳಿದಾನೆ. ಹೌದಾ? ಹಿಂಗಾಗಿ ಮೇಲೆ ಅವನಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಒಬ್ಬನೇ ಅಲ್ಲ. ಆನಂತರ ಈ ಕುರಿತಾದಂತಹ ರಹಸ್ಯಗಳು ಯಾವುದೂ ಕೂಡ ಇರುವುದಿಲ್ಲ. ಅದು ನಾನು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೇನೆ. ಯಾವುದೇ ರಹಸ್ಯಗಳನ್ನು ನಾನು ಇಟ್ಕೊಳ್ಳೋದಿಲ್ಲ. ಸಮಯ ಸಂದರ್ಭ ಬಂದಾಗ ಮತ್ತು ಯಾರಿಗೆ ಹೇಳ್ಬೇಕು ಹೇಳಿ, ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಬೇಕು. ಮುಚ್ಚಿಟ್ಕೊಳ್ಳಲ್ಲ ಖಂಡಿತ. ನಾವು ಕುತ್ಕೊಂಡಿದ್ದೇಲೆ ಹೇಳಿ, ಧರ್ಮಸ್ಥಳದ ಪಾಂಗಳದಲ್ಲಿ ಇದ್ದೀವಿ. ಓಡಿ ಹೋಗಿಲ್ಲ, ನಾವು ಓಡಿ ಹೋಗಿಲ್ಲ, ಇಲ್ಲೇ ಇದ್ದೀವಿ. ನಾವೇನು ಏನೋ ಇದನ್ನಾಯ್ತು ಹಿಂಗೆ ಹೇಳಿಬಿಟ್ಟು ಓಡಿ ಹೋಗ್ಬಿಟ್ರೆ ಅದು ಒಂದು. ಇದೇ ಸ್ಥಳದಲ್ಲೇ ಇದ್ದೀನಿ ನಾನು. ಗಿರೀಶ್ ಮಟ್ಟಣ್ಣವರು, ಮಹೇಶ್ ಶೆಟ್ರು ಎಲ್ಲಿ ಹೋಗ್ಲಿಲ್ಲ. ಗಿರೀಶ್ ಮಟ್ಟಣ್ಣವರು ಬೆಂಗಳೂರು, ಧಾರವಾಡ, ಗುಲ್ಬರ್ಗಾದಲ್ಲಿರೋನು. ಇದೇ ಸ್ಥಳದಲ್ಲಿ 2 ತಿಂಗಳಿಂದ ಇದ್ದೀನಿ ನೋಡಿ. ಅದು ಮತ್ತೆ ನೀವು ಒಂದೊಂದೇ ಪೋಣಿಸ್ತಾ ಇದ್ದೀರಿ. ಆ ಭೀಮನ ಬಗ್ಗೆ ಜನಸಾಮಾನ್ಯರಿಗೆ ತಲುಪಿದಂತಹ ಮಾಹಿತಿ ಜನಸಾಮಾನ್ಯರಿಗೆ ತಲುಪಿಸಬೇಕಾಗಿದ್ದು ಮಾಧ್ಯಮದವರಿಗೆ ಡೈರೆಕ್ಟ್ ಅಕ್ಸೆಸ್ ಅಲ್ಲಿ ಇರಲಿಲ್ಲ. ಪಾಯಿಂಟ್ ನಂಬರ್ 11 ಏನಲ್ಲಿ ಸಿಕ್ಕಿದ್ದೇನು? ಅದು ಕಳೆ ಬರನೇ ತಾನೆ. ಆ ನಂತರ ಪಾಯಿಂಟ್ ನಂಬರ್ 1 to 5 ಅಲ್ಲಿ ಮಣ್ಣೆಲ್ಲ ಪೂರ್ತಿ ಅಗದು ಬಿಟ್ಟಿದ್ದಾರೆ ಅಂತೇಳಿ ಹೇಳಿಬಿಟ್ಟಿದ್ದಾರೆ. ಅದು ಗೊತ್ತಿದೆ. ಈಗ ನಾಳೆನೆ, ಈಗ ಕತ್ಲೆ ಆಗಿದೆ, ನಾಳೆನೆ ಆ ಜಾಗಕ್ಕೆ ಹೋಗಿ ನೀವು ಕೂಡ ವಿತ್ ಕ್ಯಾಮ್ರಾ ನೋಡ್ಕೊಂಡು ಬನ್ನಿ. ಬೆಳಕಲ್ಲಿದ್ದಾಗ 1 to 5 ಪೂರ್ತಿ ಮಣ್ಣನ್ನು ಜರುಗಿಸಿದ್ದಾರೆ ಎಲ್ಲರೂ. ಅಂದ್ರೆ ಪಾಯಿಂಟ್ ನಂಬರ್ 13 ಅಂತ ಹೇಳಿ ಇಲ್ಲಿ ಏನಾಗಬೇಕಿತ್ತು? ಒಂದು ತಪ್ಪು ಅಂದ್ರೆ, ನನಗೆ ತಪ್ಪು ಅನ್ನೋಕ್ಕಿಂತ ತಪ್ಪು ಸರಿ ಅಂತ ಹುಡುಕುವಂತ ವಿಶ್ಲೇಷಕ ನಾನಲ್ಲ. ಇಲ್ಲಿ ಏನಾಗಬೇಕಿತ್ತು? ಮಣ್ಣಿದೆ ಅಂತ ಎಲ್ರಿಗೂ ಗೊತ್ತಿತ್ತು, ಅಲ್ಲಿ ಮುಂಚೆನೆ ಗೊತ್ತಿತ್ತು. ಅಂದ್ರೆ 15-20 ಅಡಿ ಮಣ್ಣು ಹಾಕಿದ್ದಾರೆ ಅಲ್ಲಿ ಅಂತ ಹೇಳಿ. ಯಾಕಂದ್ರೆ ಗೊತ್ತಿತ್ತು ಎಲ್ರಿಗೂ, ಸ್ಥಳೀಯರಿಗೆ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ. ಒಂದು ಬ್ರಿಡ್ಜ್ ಅಂದ್ರೆ ದೊಡ್ಡ ಬ್ರಿಡ್ಜ್ ಅಲ್ಲ, ಒಂದು ಸಣ್ಣ ಸೇತುವೆಯನ್ನ ಮಾಡಿದ್ದಾರೆ. ಆಕ್ಚುಲಿ ಅಲ್ಲಿ ಮಾಡಬಾರ್ದಾಗಿತ್ತು. ಅಲ್ಲಿ ಸಿಕ್ಕಾಪಟ್ಟೆ ಹೆಣ ಹೂತ್ ಹಾಕ್ತಾ ಇದ್ರೆ ಗೊತ್ತಿದ್ದನೆ ಮುಂದೆ ಒಂದು ದಿನ ಏನಾದರೂ ಕುತ್ತಿಗೆಗೆ ಬರ್ತದೆ ಅಂತ ಹಿಂಗೆ ಏನಾದರೂ ತಿಳ್ಕೊಂಡು ಮಣ್ಣು ಹಾಕಿದ್ದಾರೆ. ಅಲ್ಲೇನೆ ಸೇತುವೆ ಮಾಡಿದ್ದಾರೆ. ಆಕ್ಚುಲಿ ಅಲ್ಲೇ ಸೇತುವೆ ಮಾಡಬಾರ್ದಾಗಿತ್ತು. ಅದನ್ನು ನೋಡಿಬೇಕಿದ್ರೆ ನೀವು ಕೇಳಿ ಸ್ಥಳೀಯರಿಗೆ. ಯಾವ ದಿನ ಉದ್ಘಾಟನೆ ಇತ್ತೋ ಅದೇ ದಿನ ಉದ್ಘಾಟನೆ ಆಗತಕ್ಕಂತ ದಿನವೇ ಆ ಸೇತುವೆ ಕೊಚ್ಕೊಂಡು ಹೋಗಿದೆ. ಕೇಳಿ ಸ್ಥಳೀಯರಿಗೆ, ಒಂದು 3-4 ಜನರಿಗೆ ಮಾತಾಡಿಸಿ. ಆ ನಂತರ ಇವ್ರು ಏನ್ ಮಾಡ್ಬೇಕಾಗಿತ್ತು? ಮೊದಲು ವಿದೌಟ್ ಮೀಡಿಯಾ ಮಾಧ್ಯಮಗಳನ್ನ ಹೊರಗಿಟ್ಟು ಅವ್ರಿಗೆ ಹೇಳ್ಬೇಕಿತ್ತು. ಮಾಧ್ಯಮಗಳನ್ನ ಆಚೆಗಿಟ್ಟು ಮಣ್ಣು ಏನು 10-15 ಅಡಿ ಇದೆಯಲ್ಲ ಅದನ್ನ ಮೊದಲು ತೆಗಿಬೇಕಾಗಿತ್ತು. ಪೂರ್ತಿ ಅದು ಒಂದು ಅರ್ಧ ಎಕರೆನೋ 1 ಎಕರೆನೋ ಅವನೇನು ಮಾರ್ಕ್ ಮಾಡಿದ್ದಾನೆ ತೆಗೆದ ಮೇಲೆ ಉತ್ಖನನ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿತ್ತು. ಈಗ ಏನಾಯ್ತು? 15-20 ಅಡಿ ಮಣ್ಣು ಹಾಕಿದ್ದಾರೆ. ಮಣ್ಣು ಹಾಕಿದ ಮೇಲೆ ಅಯ್ಯೋ 10 ಅಡಿ ತೆಗೆದ್ರು, 20 ಅಡಿ ತೆಗೆದ್ರು, ಬರ್ತಾ ಇಲ್ಲ, ಸಿಗ್ತಾ ಇಲ್ಲ, ಏನು ಇಲ್ಲಂತೆ. ಅಂದ್ರೆ ಒಂದು ನ್ಯಾರೇಷನ್ ಹೆಂಗ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಕಾಮನ್. ಅದು ಒಂದು ಮಾಸ್ ಸೈಕಾಲಜಿಲಿದ್ದಾಗ ಏನು ಸಿಗ್ಲಿಲ್ವಂತೆ ಅಂತ ಹೇಳಿ. ಜನಸಾಮಾನ್ಯರಿಗೆ ತಲುಪಿದಂತಹ ಮಾಹಿತಿ ಜನಸಾಮಾನ್ಯರಿಗೆ ತಲುಪಿಸಬೇಕಾಗಿದ್ದು ಮಾಧ್ಯಮದವರಿಗೆ ಡೈರೆಕ್ಟ್ ಅಕ್ಸೆಸ್ ಅಲ್ಲಿ ಇರಲಿಲ್ಲ. ಪಾಯಿಂಟ್ ನಂಬರ್ 11 ಏನಲ್ಲಿ ಸಿಕ್ಕಿದ್ದೇನು? ಅದು ಕಳೆ ಬರನೇ ತಾನೆ. ಆ ನಂತರ ಪಾಯಿಂಟ್ ನಂಬರ್ 1 to 5 ಅಶ್ವವೇಗ ವಾಹಿನಿ ವೀಕ್ಷಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಸಾಯಂಕಾಲ 6 ಗಂಟೆಗೆ ಮಿಸ್ ಮಾಡದೆ ಅಶ್ವವೇಗ ನ್ಯೂಸ್ನ ನೋಡಿ. ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಆಫ್ ಗಿರೀಶ್ ಮಟ್ಟಣ್ಣನವರ್ ನಿಮಗೋಸ್ಕರ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮಿಸ್ ಮಾಡದೆ ನೋಡಿ.